ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ನೀವು ಟೈಮ್ ಕೊಟ್ಟಿದ್ದಕ್ಕೆ. ನಾವು ಕೆಲವೊಂದು ಪ್ರಶ್ನೆ ಕೇಳ್ಬೋದಾ? ಓಕೆ. ನಿಮ್ಮಂತ ಬಿಗ್ನರ್ಸ್‌ಗೆ ಹೆಲ್ಪ್ ಆಗುತ್ತೆ. ಓಕೆ. ಸೊ ಮಿಲೆನಿಯಲ್ ಗ್ರೂಪ್ ಬರೋ ಮುಂಚೆ ನಿಮ್ಮ ಎಕ್ಸ್‌ಪೀರಿಯನ್ಸ್ ಟ್ರೇಡಿಂಗ್ ಅಲ್ಲಿ ಹೇಗಿತ್ತು? ಈಗ ಹೇಗಿದೆ? ನನಗೆ ಟ್ರೇಡಿಂಗಲ್ಲಿ ಏನೂ ಗೊತ್ತೇ ಇರಲಿಲ್ಲ. 100% ಪ್ಯೂರ್ ಫ್ರೆಶರ್. ಲರ್ನರ್. ಓಕೆ. ಬಟ್ ಆದರೆ ಅದು ನಾನು ವೆಬಿನಾರ್ ನೋಡಿದಾಗ ಅವ್ರಿಗೆ ಆನ್ಲೈನಲ್ಲಿ, ಅದು ನಾನು ಟ್ರಾವೆಲ್ ಮಾಡ್ತಿದ್ದೆ, ಬಸ್ಸಲ್ಲಿ ಬರ್ತಾ ಇದ್ದೆ, ಡಿಸ್ಟರ್ಬೆನ್ಸ್ ಆಗ್ತಾ ಇತ್ತು, ನೆಟ್ವರ್ಕ್ ಸಿಗ್ತಾ ಇರಲಿಲ್ಲ. ಬಟ್ ವಿತಿನ್ ಹಾಫ್ ಆನ್ ಅವರಲ್ಲೇ ಏನೋ ಒಂದು ಅಟ್ಯಾಚ್ಮೆಂಟು ಮತ್ತು ಮೇಯ್ನ್ ಅಂದರೆ ಕನ್ನಡದಲ್ಲಿ ಹೇಳ್ತಿದ್ದಾರೆ. ಬಟ್ ಇವರು ಹಾಫ್ ಆನ್ ಅವರ್ ಕ್ಲಾಸಲ್ಲಿ ಏನೋ ಒಂದಿದೆ, ಹೋಗಿ ನೋಡೋಣ ಒಂದು ಇದೊಂದು ತುಂಬ. ಅದಾದಮೇಲೆ ಸುಮಾರು ಕ್ಲಾಸಸ್ ಟ್ರೈ ಮಾಡಿದೆ ಬೇರೆ ಬೇರೆ ಸೆಲ್ಫ್ ಡೆವಲಪ್ಮೆಂಟ್ಗೆ. ಬಟ್ ಇದೊಂದು ಟ್ರೈ ಮಾಡೋಣ, ಲಾಸ್ಟ್ ಚಾನ್ಸ್ ಕೊಡೋಣ ಅಂತೇಳಿ. ಬಟ್ ಇವಾಗ ನನಗೆ ಅನ್ನಿಸ್ತಿದೆ ಅದು ಏನೂ ಇಲ್ಲ, ನಾನು ಅವ್ರಿಗೆ ಪೇ ಮಾಡಿರೋದಂಥ ಎಜುಕೇಷನ್ ಮುಂದೆ. ಗ್ರೇಟ್. ಓಕೆ. ಮಿಲೆನಿಯಲ್ಸ್ ಗ್ರೂಪ್ ಬರೋ ಮುಂಚೆ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಏನಿತ್ತು? ಈಗ ಏನಿದೆ? ಆವಾಗ ನನಗೆ ತುಂಬಾ ಭಯನೇ ಇತ್ತು, ಫ್ರಾಂಕ್ಲಿ ಸ್ಪೀಕಿಂಗ್. ಹೇಗಿರುತ್ತೋ ಏನೋ, ಯಾಕೆಂದರೆ ತುಂಬ ಕಡೆ ಅಮೌಂಟ್ ಸ್ಪೆಂಡ್ ಮಾಡಿ ನನಗೇನೋ ಅದರಿಂದ ಬೆನಿಫಿಟ್ ಆಗಿರಲಿಲ್ಲ. ಇಲ್ಲಿ ಹೇಗಾಗುತ್ತೋ, ಓಕೆ ಪರವಾಗಿಲ್ಲ, ನಾನು ಸೆಲ್ಫ್ ಡೆವಲಪ್ಮೆಂಟ್ಗೆ ಏನೋ ಒಂದು ಆಗ್ತಾಯಿದ್ದೀನಿ, ನೋಡೋದೇ ಬಿಡೋಣ ಏನಾಗುತ್ತೆ ಅಂಥೇಳಿ ಧೈರ್ಯ ಮಾಡಿ ಬಂದೆ. ಬಟ್ ಇವಾಗ ಅದು ಏನೂ ಇಲ್ಲ ಅಂತ ಅನ್ನಿಸ್ತು ನಿಜವಾಗ್ಲೂ. ಓಕೆ. ಮೋಹನ್ ಸರ್ದು ಅಕ್ಯುರೇಸಿ ಲೆವೆಲ್ ಟ್ರೇಡಿಂಗ್ ಅಲ್ಲಿ ಎಷ್ಟಿದೆ ಅಂತ ನಿಮ್ಗೆ ಅನ್ಸುತ್ತೆ? ನಿಜವಾಗ್ಲೂ 100% ಇದೆ. ಅದರಲ್ಲಿ ಕ್ಲಾಸಲ್ಲಿ ಜಾಸ್ತಿ ಕ್ವಶನ್ಸ್ ಕೇಳಿದ್ದು ನಾನೇ. ಎಲ್ಲ ಕ್ವಶನ್ಸ್ಗೂ ಅವರಷ್ಟು ಕ್ಲೀನಾಗಿ ಮಗುಗೆ ಎಕ್ಸ್ಪ್ಲೈನ್ ಮಾಡೋ ಥರ ಮಾಡಿದ್ರು. ನಂಗೆ ತುಂಬ ಇಂಪ್ರೆಸ್ ಆಯಿತು. ಓಕೆ, ಗ್ರೇಟ್. ಸೊ ನಿಮ್ಮಂತ ಬಿಗಿನರ್ಸ್ ಈ ವರ್ಕ್ಶಾಪ್ ಏನಕ್ಕೆ ಅಟೆಂಡ್ ಮಾಡಬೇಕು? ಏನು ಅಡ್ವಾಂಟೇಜ್ ಅವ್ರಿಗೆ ಇದರಿಂದ? ಫಸ್ಟ್ ಆಫ್ ಆಲ್ ಅವ್ರ ಎನರ್ಜಿ ಲೆವೆಲ್ ನೋಡಬೇಕು. ಅದರಿಂದ ನಾವೇನೋ ಒಂದು ಕಲಿಯೋದಿದೆ. ನಾಟ್ ಓನ್ಲಿ ಮನಿ, ವಿ ವಿಲ್ ಲರ್ನ್ ಸಮಥಿಂಗ್ ಅಪಾರ್ಟ್ ಫ್ರಮ್ ಮನಿ. ಅದೊಂದಿದೆ, ಕಲ್ತ್ಕೋಬೇಕು ಯಂಗ್ಸ್ಟರ್ಸ್ ಅದನ್ನು. ಮತ್ತು ಹೇಗೆ ನಾವು ಮನಿನ ಅರ್ನ್ ಮಾಡಬೇಕು ಶಾರ್ಟ್ ಟೈಮ್ ಆಫ್ ಪೀರಿಯಡಲ್ಲಿ ಅಂತ ಹೇಳ್ಕೊಡ್ತಾರೆ. ನಾಲೆಡ್ಜ್ ಮೇಯ್ನ್. ಅವ್ರು ಮನಿ ಮಾಡೋದಂದ್ರೆ ಒಂದೆರಡು ಶೇರ್ಸ್ ನಮಗೆ ತೋರಿಸ್ಬಿಟ್ಟು ಇದು ಮಾಡಿ ಹೇಳ್ಬಿಡ್ಬೋದಿತ್ತು. ಬಟ್ ಅವ್ರು ಫುಲ್ ನಾಲೆಡ್ಜ್ ಕೊಡ್ತಿದ್ದಾರೆ, ಎ ಟು ಝೆಡ್ವರೆಗೂ. ಒಂದು ಕೂಡ ಮಿಸ್ ಮಾಡಿದ್ರೆ ಎಲ್ಲ ನಾಲೆಡ್ಜು ಕೊಡ್ತಿದ್ದಾರೆ. ಆ ನಾಲೆಡ್ಜ್ ಗೈನ್ ಆಗಬೇಕು. ಯಂಗ್ಸ್ಟರ್ಸ್ ಬಂದು ಅದನ್ನು ತೊಗೋಬೇಕು, ಕಲ್ತ್ಕೋಬೇಕು. ಬಿಕಾಸ್ ನಮಗಾಗಿದ್ದು ಪ್ರಾಬ್ಲಮ್ ಅವ್ರಿಗೆ ಆಗಬಾರ್ದು. ನಾವು 49 ಇಯರ್ಸ್ ಈಗ ಹೋಯಿತು. ಇವಾಗ ಅನ್ನಿಸ್ತಿದೆ ನಮ್ಗೆ ಇವ್ರು ಸುಮಾರು ವರ್ಷದ ಮುಂಚೆ ಸಿಗ್ಬೋದಿತ್ತಲ್ವಾ, ನಾವೆಲ್ಲೋ ಇರ್ತಾಯಿದ್ವಿ, ನಮ್ಮ ನಾಲೆಡ್ಜ್ ಎಲ್ಲೋ ಇರ್ತಾಯಿತ್ತು, ಕಲಿತಿದ್ವಿ ಅಂತ. ಬಟ್ ಇವಾಗ ಸಿಕ್ಕಿದ್ದಾರೆ, ಗ್ರೇಟ್. ಅಟ್ಲೀಸ್ಟ್ ಅದಕ್ಕೆ ಲಕ್. ಓಕೆ, ಲವ್ಲಿ. ಸೊ ಸುಮಾರು ದಿನದಿಂದ ಮೋಹನ್ ಸರ್ನ ನೋಡ್ತಾ ಇದ್ದೀರಾ, ವೆಬಿನಾರ್ ಅಲ್ಲಿ ನೋಡಿದ್ದೀರಾ. ಅವ್ರ ಬಗ್ಗೆ ಏನಾದರೂ ಹೇಳಕ್ ಇಷ್ಟಪಡ್ತೀರಾ? ಒನ್ ವರ್ಡಲ್ಲಿ ಹೇಳಬೇಕು ಅಂತಂದರೆ ಈಸ್ ವೆರಿ ಡೌನ್ ಟು ಅರ್ತ್. ಫಸ್ಟ್ ಆಫ್ ಆಲ್ ವಿ ಆಲ್ ಆರ್ ಬ್ಲೆಸ್ಡ್. ನನಗೆ ಮೇಯ್ನ್ ಅಂದರೆ ಕನ್ನಡದವ್ರನ್ನ ಒಂದು ಇದರಲ್ಲಿ ತೊಗೊಂಡು ಹೋಗ್ತಿದ್ದಾರೆ. ಈ ಥರ ಟ್ರೈನಿಂಗ್ ಕೊಡೋರು ಯಾರೂ ಇರಲಿಲ್ಲ. ಅದು ಇನ್ನೂ ತುಂಬ ಚೆನ್ನಾಗಿ ಎಲ್ಲರಿಗೂ ರೀಚ್ ಆಗಲಿ ಅಂತ ನಾನು ತುಂಬ ಇಷ್ಟಪಡ್ತೀನಿ. ಈಸ್ ವೆರಿ ಡೌನ್ ಟು ಅರ್ತ್ ಪರ್ಸನ್. ಐ ಲವ್ ಹಿಮ್. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು.